ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಕಾಂಗ್ರೆಸ್ನ ವಿಚಾರಕ್ಕೆ ಅಂತ ತೆಗೆದುಕೊಂಡಾಗ ಎಲ್ಲೋ ಒಂದ್ ಕಡೆ ರಾಜಕಾರಣ ಮಿತಿ ಮೀರ್ತಿದೆಯಾ ಅಂತ. ಅದರಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದಿದೆಯಲ್ಲ, ಬಣ ಬಡಿದಾಟದ ಜೊತೆ ಈ ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಸಭೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಈಗ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿಸ್ತಾ ಇದೆ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಟೆಂಪಲ್ ರನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಬಣ ಬಡಿದಾಟ, ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್, ಇದೆಲ್ಲದರ ಟೆನ್ಷನ್ ಗೊಂದಲದ ಮಧ್ಯೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ನ ಶುರು ಮಾಡಿಕೊಂಡಿದ್ದಾರೆ. ಇಲ್ಲೊಂದ್ ಕಡೆ ರಾಜಕಾರಣ ಹಾಗೂ ದೇವರ ಪೂಜೆ ಪುನಸ್ಕಾರ, ಈ ಹೋಮ ಹವನಗಳಿಗೂ ಎಲ್ಲಿಲ್ಲದ ನಂಟ. ಈ ರಾಜಕೀಯದ ಜೊತೆ ಈ ರಾಜಕಾರಣಿಗಳು ತಮ್ಮ ಶತ್ರು ಸಂಹಾರಕ್ಕಾಗಿನೋ ಅಥವಾ ತಮ್ಮ ಕೆಲಸಗಳು ಈಡೇರಬೇಕು ಅಂತನೋ ಅನೇಕ ಬಾರಿ ಪೂಜೆ ಪುನಸ್ಕಾರಗಳು ದೇವರ ಮೊರೆ ಹೋಗಿರೋದನ್ನ ಈ ಹಿಂದೆ ಕೂಡ ಸಾಕಷ್ಟು ನೋಡಿದೀವಿ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿರಬಹುದು, ಸಿಎಂ ಆಗಬೇಕು ಅಂತ ಬಂದಾಗೆಲ್ಲ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಅಂತ ಹೇಳಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಯಾಕೆ ಈ ರೀತಿಯಾದಂತಹ ಟೆಂಪಲ್ ರನ್ ಅನ್ನ ಮುಂದುವರಿಸಿದ್ರು? ಎಲ್ಲೋ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿದ ತಕ್ಷಣ ಟೆಂಪಲ್ ರನ್ ಅನ್ನ ಶುರು ಮಾಡಿಕೊಂಡ್ರು. ಇದರ ಹಿಂದಿರುವಂತಹ ಆಲೋಚನೆಗಳೇನು? ಪಟ್ಟಕ್ಕೋಸ್ಕರ ಅವರು ದೇವರ ಮೊರೆ ಹೋದ್ರ? ಇದೆಲ್ಲದರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಪವರ್ ಫೋಕಸ್ ನಲ್ಲಿ ಅವರ ಪೂಜೆ ಪುನಸ್ಕಾರ, ಹೋಮ ಹವನ, ಪ್ರತ್ಯಂಗಿರಾ ದೇವಿಯ ಆರಾಧನೆ ಹಿಂದಿರುವಂತಹ ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ, ಡಿಕೆಶಿ ಪಟ್ಟದ ಪೂಜೆ. ಬಣ ಬಡಿದಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್. ಡಿಸಿಎಂ ಡಿಕೆಶಿ ದೇವರ ಮೊರೆಗೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ದಿಢೀರ್ ಶತ್ರು ಸಂಹಾರ ಪೂಜೆ, ಹೋಮ ನೆರವೇರಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ತಡೆಯ ಬಳಿಕ ದಿಢೀರ್ ಅಂತ ಯಾತ್ರೆಯನ್ನ ಕೈಗೊಂಡ್ರು. ಪಟ್ಟದ ಮೇಲೆ ಕಣ್ಣಿಟ್ಟು ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿದ್ರ. ನನ್ನ ರಕ್ಷಣೆಗೆ ಒಳತಿಗೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ ಅಂತ ಡಿಕೆಶಿ ಹೇಳಿದ್ರು. ಡಿಕೆಶಿ ದೇಗುಲ ಯಾತ್ರೆಯ ವಿರುದ್ಧ ವಿಪಕ್ಷಗಳ ಮುಖಂಡರುಗಳು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಸೇರ್ಕೊಂಡು ದಿಢೀರಂತ ಈ ಶತ್ರು ಸಂಹಾರ ಪೂಜೆ ಹೋಮವನ್ನ ನೆರವೇರಿಸೋದಕ್ಕೆ ಕಾರಣ ಏನು? ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ರು, ಕುಂಭಕೋಣಂಗೆ ಭೇಟಿ ಕೊಟ್ಟಿದ್ರು, ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಹೋಮ ಹವನಗಳಲ್ಲಿ ಭಾಗಿಯಾಗಿದ್ರು. ನಾನು ಪ್ರತಿದಿನ ಪೂಜೆ ಪುನಸ್ಕಾರ ಹೋಮಗಳನ್ನ ಮಾಡ್ತೀನಿ, ನನ್ನ ರಕ್ಷಣೆಗೆ, ನನ್ನ ಒಳತಿಗೋಸ್ಕರ ಪೂಜೆಯನ್ನ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಿಎಂ ಪಟ್ಟಕ್ಕೋಸ್ಕರ ಮಾಡಿದಂತಹ ಯಾಗವ, ಹೋಮವ? ಸಿಎಂ ಯೋಗ ಇದೆಯಾ? ಸಿಎಂ ಆಗುವಂತಹ ಯೋಗ ಇದೆಯಾ ಡಿಕೆ ಶಿವಕುಮಾರ್ ಅವ್ರಿಗೆ? ಇದೆಲ್ಲದರ ಬಗ್ಗೆ ಇವತ್ತು ಆಧ್ಯಾತ್ಮಿಕ ಚಿಂತಕರು, ಗುರುಗಳ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತೀನಿ ನಾನು ಮುಂದಿನ ಹಂತದಲ್ಲಿ. ಆದ್ರೆ ಸದ್ಯ ಈಗ ಪಟ್ಟದ ಮೇಲೆ ಕಣ್ಣಿಟ್ಟು ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸ್ವಪಕ್ಷದಲ್ಲೇ ಇರುವಂತಹ ಆಂತರಿಕ ಶತ್ರುಗಳು ಅಂತ ನಾವ್ ಏನ್ ಹೇಳ್ತೀವಲ್ಲ, ಒಳಗಡೆನೆ ಇರುವಂತಹ ಶತ್ರುಗಳು, ಅವರ ಸಂಹಾರಕ್ಕಾಗಿ ಈ ಹೋಮವನ್ನ ನೆರವೇರಿಸಿದ್ರ ಡಿಸಿಎಂ ಡಿಕೆಶಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ, ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತ ಹೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಇದೇನ್ ಮುಚ್ಚಿಲ್ಲ, ಮರೆ ಏನಿಲ್ಲ. ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ, ಮೀಡಿಯಾ ಅವರು ದಿನ ಏನೇನೋ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲದೆ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ. ನಿಮ್ಮಿಂದನೂ ನನಗೆ ರಕ್ಷಣೆ ಸಿಕ್ಲಿ ಅಂತ ನಾನು ಮಾತಾಡ್ತೇನೆ. ದಿನಾ ಮಾಡ್ತಾ ಇರ್ತೀನಿ, ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ, ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತ ಹೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಇದೇನ್ ಮುಚ್ಚಿಲ್ಲ, ಮರೆ ಏನಿಲ್ಲ. ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ, ಮೀಡಿಯಾ ಅವರು ದಿನ ಏನೇನೋ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲದೆ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ. ನಿಮ್ಮಿಂದನೂ ನನಗೆ ರಕ್ಷಣೆ ಸಿಕ್ಲಿ ಅಂತ ನಾನು ಮಾತಾಡ್ತೇನೆ. ದಿನಾ ಮಾಡ್ತಾ ಇರ್ತೀನಿ. ನೋಡಿ, ಎಲ್ರೂ ದೇವರೇ ಕಾಪಾಡಬೇಕು. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ, ನನ್ನ ಶತ್ರುಗಳು ನಾಶ ಆಗಲಿ. ಇನ್ನ ಇವತ್ತು ಜನ, ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ, ನಮಗೆ ಮುಂದಿನ ದಿನಗಳಲ್ಲಿ ನೋಡಿ ಎಲ್ರೂ ದೇವರೇ ಕಾಪಾಡಬೇಕು. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ, ನನ್ನ ಶತ್ರುಗಳು ನಾಶ ಆಗಲಿ. ಇನ್ನ ಇವತ್ತು ಜನ, ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ
ದಿನಗಳು ಕೊಡುವಂತಕ್ಕಂಥದ್ದಷ್ಟೇ ಅಲ್ಲ, ನಮಗೆ ಮುಂದಿನ ದಿನಗಳಲ್ಲಿ ನೋಡಿ ಪ್ರತ್ಯಂಗಿರಾ ದೇವಿಗೆ ಮೊರೆ ಇಟ್ಟು ಶತ್ರು ಸಂಹಾರ ಪೂಜೆಗೈದ್ರು ಡಿಕೆ ಶಿವಕುಮಾರ್. ತಮಿಳುನಾಡಿನ ಕುಂಭಕೋಣಂ ಎಂಬಲ್ಲಿನ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನ. ದುಷ್ಟ ಶಕ್ತಿಗಳಿಂದ ರಕ್ಷಣೆ, ಮಾನಸಿಕ ಶಾಂತಿಗೆ ಅಲ್ಲಿ ಹೋಮ ಮಾಡಿಸಿದ್ರೆ ಶ್ರೇಷ್ಠ ಅನ್ನುವಂಥ ಪ್ರತೀತಿ ನಂಬಿಕೆ ಇದೆ. ಕಂಚೀಪುರಂನ ವರದರಾಜ ಪೆರುಮಾಳ್ ದೇವಾಲಯದಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಿದ್ರು. ಕಂಚೀಪುರದಲ್ಲಿ ಗೋವರ್ಧನ ಹೋಮವನ್ನ ನೆರವೇರಿಸಿದ್ರು ಡಿಕೆಶಿ ದಂಪತಿ. ಪತ್ನಿ ಸಮೇತರಾಗಿ ತೆರಳಿ ಇಷ್ಟಾರ್ಥ ಸಿದ್ಧಿ, ಅಡೆತಡೆ ನಿವಾರಣೆಗೆ ಪೂಜೆಯನ್ನ ಮಾಡಲಾಯಿತು. ನಾಳೆ ಶೃಂಗೇರಿಯಲ್ಲಿ ವಿಶೇಷ ಪೂಜೆಯನ್ನ ಡಿಕೆ ಶಿವಕುಮಾರ್ ದಂಪತಿ ಸಲ್ಲಿಸಲಿದ್ದಾರೆ. ಪತ್ನಿ ಸಮೇತರಾಗಿ ತೆರಳಿ ಇಷ್ಟಾರ್ಥ ಸಿದ್ಧಿ, ಅಡೆತಡೆ ನಿವಾರಣೆಗೆ ಪೂಜೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನಾಳೆ ಶೃಂಗೇರಿಯಲ್ಲಿ ವಿಶೇಷ ಪೂಜೆಯನ್ನ ಡಿಕೆ ಶಿವಕುಮಾರ್ ದಂಪತಿ ಸಲ್ಲಿಸಲಿದ್ದಾರೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಸ್ವೀಕರಂಚ ಪವಿತ್ರಂಚ ಸೋಹರೋಗ ನಿವಾರಣಂ ಲೋಕವಸ್ಯಕರಂ ಪುಣ್ಯಂ. ಎಸ್, ನಮ್ಮ ಜೊತೆಗೆ ಇದೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗರಾಜ್ ನಕ್ಷತ್ರಿ ಅವರಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗುರುಗಳೇ, ವೈಕುಂಠ ಏಕಾದಶಿಯ ಶುಭಾಶಯಗಳು ನಿಮಗೆ. ಕೃತಜ್ಞತೆಗಳು ತಮಗೂ ತಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು ನನ್ನ ಕಡೆ. ಗುರುಗಳೇ, ಈಗ ನಾನು ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ರಾಜಕಾರಣಿಗಳಿಗೂ ದೇವಸ್ಥಾನ ಅಥವಾ ಪೂಜೆ ಪುನಸ್ಕಾರ, ದೊಡ್ಡ ದೊಡ್ಡ ಹೋಮಗಳಿಗೂ ಅಥವಾ ಈ ಶಕ್ತಿ ಪೀಠಗಳಿಗೂ ಒಂದ್ ರೀತಿ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಯಾಕಂದ್ರೆ ರಾಜಕಾರಣದಲ್ಲಿ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಹೆಚ್ಚು ಅಂತ. ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಸೊ ಆಂತರಿಕ ಶತ್ರುಗಳ ಕಾಟದಿಂದ ಮುಕ್ತಿ ಕೊಡು ಅಂತ ಹೇಳಿ ದೇವಿ ಹತ್ರ ಮೊರೆ ಹೋಗಿದ್ದಾರೆ. ಈ ಪ್ರತ್ಯಂಗಿರಾ ದೇವಿ ಈ ಪೂಜೆ ಹೋಮ ಹವನಗಳ ವಿಶೇಷತೆ ಏನು ಗುರುಗಳೇ? ಬಹಳ ಮುಖ್ಯವಾಗಿ ತಂತ್ರವಿದ್ಯೆಯಲ್ಲಿ ದಶಮಹಾವಿದ್ಯೆ ಹೇಳುವಂತ ಒಂದು ವಿಶೇಷವಾದಂತಹ ಕಾಮ್ಯ ಫಲಗಳ ಒಂದು ಸಿದ್ಧಿಗಾಗಿ ಮಾಡುವಂತ ಒಂದು 10 ವಿದ್ಯೆಗಳಿದ್ದಾವೆ. ಅದರಲ್ಲಿ ಹೇಗೆ ಕೇಳಿದ್ರೆ, ನಿಮಗೆ ತಿಳಿದ ಹಾಗೆ ಈ ತಂತ್ರ ವಿಭಾಗಕ್ಕೆ 3 ಕ್ಷೇತ್ರಗಳು ನಮ್ಮ ದೇಶದಲ್ಲಿ ಬಹಳ ಪ್ರತೀತಿಯನ್ನ ಪಡೆದಿದೆ. ಅಂತಂದ್ರೆ ಕೇರಳ ತಂತ್ರ, ಮತ್ತೆ ಕಾಶ್ಮೀರ ತಂತ್ರ, ಮತ್ತೆ ಕಾಮಾಖ್ಯ ತಂತ್ರ ಹೇಳುವಂತ ರೀತಿಯಲ್ಲಿ 3 ಕ್ಷೇತ್ರಗಳು ಕೇಂದ್ರ ಸ್ಥಾನವಾಗಿದೆ ತಂತ್ರ ವಿದ್ಯೆಗೆ ಅಂತ. ನಾವು ಸಾಮಾನ್ಯವಾಗಿ ತಾಂತ್ರಿಕ ವಿದ್ಯೆಗಳ ವಿಷಯ ಅಂತ ಬಂದಾಗ ನಮಗೆ ಕರ್ನಾಟಕದವರಿಗೆ ಬಹಳ ಮುಖ್ಯವಾಗಿ ಪಕ್ಕದಲ್ಲಿರುವಂತ ರಾಜ್ಯದ ನೆನಪಿಗೆ ಬರುವಂತಹದ್ದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಗಮನಿಸ್ತೇವೆ. ಕೇರಳದವರ ಅಥವಾ ಕೇರಳ ವಿದ್ಯೆಯ ಹೀಗೊಂದು ಮಾನಸಿಕತೆ ಹೇಳುವಂತಹದ್ದು ನಮ್ಮಲ್ಲಿ ಹೇಗುಂಟೋ, ವಾಸ್ತವಿಕವಾಗಿಯೂ ಕೂಡ ಈ ಪ್ರಾಂತ್ಯಗಳು ಅನ್ನುವಂಥದ್ದು ಈ ತರದ ವಿದ್ಯೆಗಳು ಮತ್ತೆ ಸಿದ್ಧಿಗೆ ಅದು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಊರು. ಅದರಲ್ಲಿಯೂ ಕಾಮಾಖ್ಯದಂತಹ ಶಕ್ತಿಪೀಠದ ಕ್ಷೇತ್ರ ಏನಿದೆ, ಅಲ್ಲಿ 10 ಶಕ್ತಿ ಸಾನ್ನಿಧ್ಯಗಳು ಹೇಳುವಂತಹದ್ದುಂಟು. ಮುಖ್ಯವಾಗಿ ಪ್ರಧಾನವಾಗಿ ಕಾಮಾಖ್ಯ ದೇವಿ ಇದ್ರೆ ಅದರ ಪರಿಸರದಲ್ಲಿಯೇ 10 ದಶಮಹಾವಿದ್ಯೆಯ ಪ್ರತೀಕವಾದಂತಹ 10 ಸನ್ನಿಧಾನಗಳು ಹೇಳುವಂತಹದ್ದು ನಮಗಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಅದು ತಾರ, ಆಮೇಲೆ ಚಿನ್ನಮಸ್ತ, ಆಮೇಲೆ ಪ್ರತ್ಯಂಗಿರ, ಹೀಗೆ 10 ಸನ್ನಿಧಾನಗಳನ್ನ ಕಾಣ್ತೇವೆ ನಾವು. ಆ 10 ದಶಮಹಾವಿದ್ಯೆಯ ಪ್ರತೀಕವಾಗಿ ನಾವು ಚಿಂತನೆಯನ್ನ ಮಾಡುವಂತದ್ದು ಅದರಲ್ಲಿ ಒಂದು ದೇವಿ, ಅದು ಪ್ರತ್ಯಂಗಿರಾ ದೇವಿ. ಪ್ರತ್ಯಂಗಿರಾ ದೇವಿಯ ಚಿಂತನೆ ಹೇಗಿದೆ ಅಂತ ಕೇಳಿದ್ರೆ, ವೈದಿಕ ಫಿಲಾಸಫಿಯ ಒಂದು ದಾರಿಯಲ್ಲಿ ನಾವು ಅದನ್ನ ಗಮನಿಸ್ತಾ ಹೋದಾಗ ನಿಮಗೆ ಯಾವ ಫಿಲಾಸಫಿಯನ್ನ ಆಧರಿಸಿಕೊಂಡು ಆ ದೇವಿಯನ್ನ ಗಮನಿಸ್ತೀರಿ ಅನ್ನೋದರ ಮೇಲೆ ಅದರ ಒಂದು ತಾತ್ಪರ್ಯವನ್ನ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ನನ್ನೊಳಗಿರಬಹುದಾದಂತಹ ಶತ್ರುಭಾವಗಳನ್ನೆಲ್ಲ ನಾಶ ಮಾಡು ದೇವಿ ಅಂತ ಪ್ರಾರ್ಥನೆ ಮಾಡುವುದು ನಮ್ಮ ವೈದಿಕ ಸಿದ್ಧಾಂತದ ಒಂದು ತಳಹದಿಯಲ್ಲಿರುವಂತಹ ದಾರಿ. ಇದರ ಜೊತೆಗೆ ಇನ್ನೊಂದು ನಂಬಿಕೆ ಏನಿದೆ ಕೇಳಿದ್ರೆ, ಭೌತಿಕವಾದಂತಹ ಒಂದು ಕಾಮನೆಗಳನ್ನ, ಅರ್ಥಾತ್ ಸಾಮಾಜಿಕವಾದಂತಹ ಜೀವನವನ್ನು ನಡೆಸುವಂತಹ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಬೇಕು ಬೇಡಗಳು ಹೇಳುವಂತಹದ್ದು ಬದುಕಿನಲ್ಲಿ ಇರ್ತದೆ. ಅಂತಹ ಬೇಕು ಬೇಡಗಳನ್ನ ಪೂರೈಸಿಕೊಳ್ಳಲೋಸುಕವಾಗಿ
ಇಂತಹ ದೇವತಾರಾಧನೆಯನ್ನ ಮಾಡುವಂತಹದ್ದನ್ನು ನಾವು ನಮ್ಮ ದೇಶದಲ್ಲಿ ಗಮನಿಸ್ತೇವೆ. ಅಂತಂದ್ರೆ ಏನು, ನನಗೆ ಲೌಕಿಕ ಅಥವಾ ಭೌತಿಕ ಜೀವನದಲ್ಲಿ ನನ್ನದ್ದಾದಂತ ಅಭಿವೃದ್ಧಿಯ ಜೀವನವನ್ನ ಕಾಣುವಂತಹ ಸಂದರ್ಭದಲ್ಲಿ ನನಗೆ ಎಲ್ಲೋ ಇಂತಹ ವ್ಯಕ್ತಿಗಳಿಂದ ತೊಂದರೆ ಆಗುತ್ತಾ ಇದೆ ಅಥವಾ ಇಂಥ ರೀತಿಯಲ್ಲಿ ನನಗೆ ತೊಂದರೆಗಳು ಬರ್ತಾ ಇದೆ ಅನ್ನುವ ಮಾನಸಿಕತೆಯಿಂದ ಆ ತೊಂದರೆಯ ನಿವಾರಣೆ ನನಗಾಗ್ಲಿ ಅನ್ನುವ ಕಾರಣಕ್ಕಾಗಿಯೂ ಕೂಡ ಇಂಥ ಉಪಾಸನೆಗಳನ್ನ ಮಾಡುವಂತಹದ್ದು ನಾವು ಕಾಣ್ತಾ ಇದೆ. ಹಾಗಾಗಿ ಯಾವ ಸಾನ್ನಿಧ್ಯವನ್ನ ಯಾವ ಭಾವದಿಂದ ನಾವು ಪೂಜೆಯನ್ನ ಮಾಡುತ್ತೇವೆ ಅದಕ್ಕೆ ಅನುಗುಣವಾದಂತಹ ಫಲ ನಮಗೆ ಸಿಗ್ತದೆ ಹೇಳುವಂತಹದ್ದು ನಿಜವಾಗಿ ವೈದಿಕ ಸಿದ್ಧಾಂತದ ಒಂದು ಪ್ರತಿಪಾದನೆ ಮತ್ತೆ ಅದರ ನಂಬುಗೆ ಇರುವಂತಹದ್ದು. ಹಾಗಾಗಿ ರಾಜಕಾರಣ ಮತ್ತೆ ಕ್ಷೇತ್ರಗಳು, ಯಾಗ ಯಜ್ಞಾದಿಗಳು, ನಾವಿದನ್ನ ಸಮೀಕರಣ ಮಾಡಿ ನಾವು ದೃಷ್ಟಿಸ್ತಾ ಇದ್ದೇವೆ. ನಮ್ಮ ಹಾಗೆ ಪ್ರತಿನಿತ್ಯದಲ್ಲಿ ಅವರಿಗೂ ಕೂಡ ಅವರಿಗೂ ಕೂಡ ಒಂದು ಜೀವನ ಇದೆ, ಅವರಿಗೂ ಕೂಡ ಒಂದು ಬದುಕಿದೆ, ಅವರಿಗೂ ಕೂಡ ಒಂದು ವೈಯಕ್ತಿಕವಾದಂತಹ ವ್ಯಕ್ತಿಗತವಾದಂತಹ ಜೀವನ ಕ್ರಮಗಳಿದ್ದಾವೆ ಹೇಳುವ ಒಂದು ದೃಷ್ಟಿಯಿಂದ ನಾವು ಗಮನಿಸಿದ್ರೆ ಅದು ಸರಿ ಅಂತ ಅನ್ನಿಸ್ಬೋದು. ಜೊತೆಗೆ ರಾಜಕಾರಣದ ಒಂದಷ್ಟು ಕರ್ನಾಟಕದ ಡೆವಲಪ್ಮೆಂಟ್ ಈ ಸಂದರ್ಭದಲ್ಲಿ ಇರುವುದ್ರಿಂದ ಈಗ ನಮಗೆ ಇವರೇನೋ ಒಂದು ಮಾಡ್ತಾ ಇದ್ದಾಗ ನಮ್ಗೆ ಇದೊಂದು ರೀತಿಯಲ್ಲಿ ಹೊಸ ಒಂದು ಸೂಚನೆಗಳು, ಹೊಸ ಒಂದು ಸಂದೇಶಗಳು ನಮ್ಮ ಮುಂದೆ ಕಾಣುವುದರಿಂದ ಇದೊಂದು ಚರ್ಚೆಗೆ ಬಂತು ಅಂತ ಹೇಳುವಂತಹದ್ದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಪ್ರತ್ಯಂಗಿರಾದೇವಿಯ ಉಪಾಸನೆ ಹೇಳುವಂತಹದ್ದು ನನ್ನೊಳಗಿರತಕ್ಕಂತಹ ಶತ್ರುಭಾವವನ್ನ ನಾಶ ಮಾಡು ದೇವ್ರೆ ಅಂತ ಹೇಳುವ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದು ಬಹಳ ಔಚಿತ್ಯ ಅಂತ ನನ್ನ ಭಾವನೆ. ಇದನ್ನ ಶಾಸ್ತ್ರವು ಕೂಡ ಒಪ್ಪಿಗೆ ಕೊಡ್ತದೆ ಅನ್ನುವಂತ. ನಮ್ಮ ಜೊತೆಗೆ ಮತ್ತೊಬ್ಬ ಆಧ್ಯಾತ್ಮಿಕ ಚಿಂತಕರು ಗುರುಗಳಾಗಿರುವಂತಹ ಸಂತೋಷ್ ಗುರುಜಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುರುಗಳೇ ನಮಸ್ತೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಕೃಷ್ಣ. ಗುರುಗಳೇ, ಪ್ರತ್ಯಂಗಿರಾ ದೇವಿಯ ಆರಾಧನೆ ಬಗ್ಗೆ ಮಾತನಾಡ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯಂಗಿರಾ ದೇವಿಯ ಮೊರೆ ಹೋಗಿದ್ದಾರೆ. ಈ ಆರಾಧನೆ ಮಾಡಿದ ತಕ್ಷಣ ಅವರಿಗೆ ಪಟ್ಟ ಸಿಕ್ಬಿಡುತ್ತಾ? ಸಿಎಂ ಪಟ್ಟಕ್ಕೆ ಹೋಗುವಂತ ಯೋಗ ಇದೆಯಾ, ಹೇಗೆ? ಅವರಿಗೆ ಸಿಎಂ ಪಟ್ಟ ಸಿಗೋದು ಅಷ್ಟು ಸುಲಭವಾಗಿ ಇಲ್ವೇ ಇಲ್ಲ. ಅವರ ಗ್ರಾಚಾರ ಅಂದ್ರೆ ಗ್ರಾಗತಿಗಳನ್ನ ನೋಡುವಾಗ ಅವರಿಗೆ ಬಹಳ ಒಂದು ರಾಜಬಲ ಇದೆ ಅವರ ಗ್ರಾಗತಿಗಳಲ್ಲಿ, ಅವರ ಕುಂಡಲಿಯಲ್ಲಿ. ಆದರೆ ಯಾವುದೇ ಕಾರಣಕ್ಕೂ ಈ 25ನೇ ಇಸ್ವಿಯಲ್ಲಿ ಅವರಿಗೆ ಸಿಎಂ ಪದವಿ ಅಂತೂ ಸಿಗೋದಿಲ್ಲ. ಆದ್ರೆ ಈ ಪ್ರತ್ಯಂಗಿರಾ ದೇವಿಯ ಆರಾಧನೆಯ ಮುಖಾಂತರ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಶತ್ರು ಧ್ವಂಸದ ಜೊತೆನಲ್ಲಿ ಯಾವ ವ್ಯಕ್ತಿಯನ್ನ ಬೇಕಾದ್ರೂ ಧ್ವಂಸ ಮಾಡ್ತಕ್ಕಂಥ ಸಾಧ್ಯತೆಗಳನ್ನ ತಾಂತ್ರಿಕವಾಗಿ ಮಾಡ್ಲಿಕ್ಕೆ ಸಾಧ್ಯತೆಗಳಿದಾವೆ. ಈ ಅಥರ್ವಣವೇದದಲ್ಲಿ ಕೆಲವೊಂದು ಪ್ರಯೋಗವನ್ನ ಈ ಕೇರಳದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದೇ ಇದೆ. ಅದರೊಳಗೂ ಕೆಲವೊಂದು ಪ್ರಾಣಿಯ ಬಲಿಯನ್ನ ಕೊಟ್ಟು ಕೆಲವೊಂದು ಸಂದರ್ಭದಲ್ಲಿ ಈ ಯಾಗವನ್ನು ಮಾಡ್ತಕ್ಕಂಥದ್ದು. ನಿಮ್ಗೊಂದು ನೆನಪಿಸ್ತಾ ಇದ್ದೇವೆ, ಹಿಂದೆ ವೀರೇಂದ್ರ ಪಾಟೀಲ್ ಅವರು ಈ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಇದೇ ತರದಾದಂಥದ್ದು ಒಂದು ಯಾಗವನ್ನ ಮಾಡಿ ಅವರು ಪ್ಯಾರಲೈಸಿಸ್ ಅಥವಾ ಯಾವುದೋ ಒಂದು ಸಮಸ್ಯೆ ಬಂದ್ಬಿಟ್ಟು ಆನಂತರ ಪದವಿಯನ್ನ ಬಿಟ್ಕೊಡ್ಲೇಬೇಕಾದಂತ ಪರಿಸ್ಥಿತಿ ಬಂದು ಆಮೇಲೆ ಇನ್ನೊಬ್ಬರಿಗೆ ಸಿಎಂ ಪದವಿಯನ್ನ ಕೊಟ್ಟಿದ್ದನ್ನ ನೀವು ನೋಡಿದಿರಿ. ಸೇಮ್ ಒಂದು ಇನ್ಸಿಡೆಂಟ್ನ ಈಗ ವಾಪಸ್ ನಾವು ನೋಡ್ತಾ ಇದ್ದೇವೆ. ಇದು ಬಹುಶಃ ಸಾಧ್ಯವಾಯಿತು ಅಂತಂದ್ರೆ ಇನ್ನು 108 ದಿನದೊಳಗಡೆ ಇವ್ರದ್ದೇನಾದ್ರು ಅಂತ ದೊಡ್ಡ ಪ್ರಯೋಗ ನಡೆದದ್ದೇ ಆಗಿದ್ರೆ ಅದು ಸಿದ್ದರಾಮಯ್ಯನವರಿಗೆ ಅಥವಾ ಇನ್ಯಾವುದಾದ್ರು ಇವರು ಹೆಸರಿಟ್ಟು ಏನಾದರೂ ಪೂಜೆ ಮಾಡಿದ್ರೆ ಅವರಿಗೆ ಆ ಎಫೆಕ್ಟ್ ಅನ್ನ ಆಗುವಂತ ಸಾಧ್ಯತೆಗಳು ಹೆಚ್ಚು. ಪ್ರತ್ಯಂಗಿರಾ ದೇವಿಯ ಆರಾಧನೆಯಲ್ಲಿ ನಾನಾ ರೀತಿಯ ಆರಾಧನೆಗಳಿದಾವೆ. ಮಾಟ ಮಂತ್ರಗಳನ್ನ ತೆಗಿತಕ್ಕಂಥದ್ದು ಅಥವಾ ಬೇರೆ ದುಷ್ಟ ಶಕ್ತಿಯನ್ನ ನಿಯಂತ್ರಿಸ್ತಕ್ಕಂಥದ್ದು, ಆಮೇಲೆ ಶತ್ರು ಬಾಧೆಯನ್ನ ನಿವಾರಿಸ್ಕೊಳ್ತಕ್ಕಂಥದ್ದು, ಜೊತೆನಲ್ಲಿ ಶತ್ರು ಧ್ವಂಸ ಮಾಡ್ತಕ್ಕಂಥದ್ದು. ಇಷ್ಟು ಇರುವಾಗ ಯಾವ್ದು ಮಾಡಿದ್ದಾರೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನೋಡ್ಬೇಕಾಗತ್ತೆ. ಇವರು ಓಪನ್ ಆಗಿನೇ ಹೇಳಿದ್ದಾರೆ ಶತ್ರು ಧ್ವಂಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತ. ಸೊ ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯವರು ಒಂದು ವೇಳೆ ಅವ್ರದೇ ಹೆಸರಲ್ಲೇ ಇತ್ತು ಅಂತ ಆದ್ರೆ ಆಗ ಅವರೂ ಸಹ ಅದಕ್ಕೆ ತಕ್ಕನಾದಂತ ರಕ್ಷಣೆಯನ್ನ ಮಾಡ್ಕೊಳ್ಬೇಕಾದ್ದು. ಇವೆಲ್ಲ ಸಾಧ್ಯತೆಗಳಿದೆಯಾ ಅಂತ ಒಂದು ಅನುಮಾನ ಬರ್ಬೋದು. ಆದ್ರೆ ಎಲ್ಲಿ ಬೆಳಕು ಅಂತ ಇರ್ತದೆ ಅಲ್ಲಿ ಕತ್ಲೆ ಇರ್ತದೆ, ಎಲ್ಲಿ ಸದಾಚಾರ ಅಂತ ಇರ್ತದೆ ಅಲ್ಲಿ ವಾಮಾಚಾರ ಇರ್ತದೆ, ಎಲ್ಲಿ ಪಾಸಿಟಿವ್ ಅಂತ ಇರ್ತದೆ ಅಲ್ಲಿ ನೆಗೆಟಿವ್ ಅಂತ ಇರ್ತದೆ. ಹಾಗಾಗಿ ಎಲ್ಲಿ ಆನೋಡ್ ಇರ್ತದೆ ಅಲ್ಲಿ ಕ್ಯಾಥೋಡ್ ಅಂತ ಇರ್ಬೇಕು. ಸೊ ಹಾಗಾಗಿ ಈ ಪೂಜಾ ಪುನಸ್ಕಾರಗಳಲ್ಲಿ, ಆರಾಧನೆಗಳಲ್ಲಿ ಮತ್ತು ತಂತ್ರ ಯಂತ್ರ ಮಂತ್ರಗಳಲ್ಲೂ ಸಹ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡನ್ನೂ ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ.
ಆಮೇಲೆ ಈ ಕೇರಳ, ಪಶ್ಚಿಮ ಬಂಗಾಳ, ಒರಿಸ್ಸಾ, ಬಾಂಗ್ಲಾದಲ್ಲಿ ಈ ತಾಂತ್ರಿಕ ವಿದ್ಯೆಗಳಲ್ಲಿ ಬಹಳಷ್ಟು ಪರಿಣಿತರಿದ್ದಾರೆ. ಆಮೇಲೆ ಪ್ರತ್ಯಂಗಿರಾ ದೇವಿಯನ್ನ ಒಲಿಸ್ಕೊಳ್ತಕ್ಕಂತ ಮಾಂತ್ರಿಕತೆಯು ಅಷ್ಟು ಸುಲಭದ್ದೇನಲ್ಲ. ಒಂದು ವೇಳೆ ಅದನ್ನ ಒಲಿಸ್ಕೊಂಡು ಮಾಡಿದ್ದೆ ಅಂತ ಆದ್ರೆ ಬಹುತೇಕ ಈ ರಾಜಕೀಯದಲ್ಲಿ ಇನ್ನು 108 ದಿನದಲ್ಲಿ ಒಂದು ದೊಡ್ಡ ಬದಲಾವಣೆನೋ ಅಥವಾ ಯಾವುದೋ ಒಂದು ಆರೋಗ್ಯದಲ್ಲಿ ಕೆಟ್ಟು ಅಥವಾ ಇನ್ನೇನೋ ಒಂದು ಆಗಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ತೊಂದರೆ ಆಗ್ತಕ್ಕಂಥದ್ದು ಸತ್ಯ. ಅದು ಯಾರು ಅನ್ನೋದನ್ನು ಹುಡುಕೋದು ಬಹಳ ಸೂಕ್ಷ್ಮ ವಿಚಾರ.